ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಯಾವ ಸ್ಟೇಜಲ್ಲಿ ಏನೇನು ಬರುತ್ತೆ ಸಿಂಪ್ಟಮ್ಸ್ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ಸೊ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇದು ತಿಳ್ಕೊಂಡಿದ್ರೆ ನಿಮಗೆ ಸ್ವಲ್ಪ ನೆಕ್ಸ್ಟು ಇದಕ್ಕೆ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು, ನ್ಯಾಚುರಲಾಗಿ ತೊಗೊಂಡ್ರು, ಮನೇಲಿ ತೊಗೊಂಡ್ರು, ಇಲ್ಲಾಂದರೆ ಸಪ್ಲಿಮೆಂಟ್ರಿ ಇಂಜೆಕ್ಷನ್ಸ್ ತೊಗೊಂಡ್ರು ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮತ್ತು ಯಾವುದೇ ರೀತಿಯ ಒಂದು ಭಯಪಡೋ ನೆಸೆಸರಿ ಇರೋದಿಲ್ಲ. ಸೊ ಭಯಪಡೋದ್ರಿಂದ ಯಾವುದೇ ರೀತಿಯ ಒಂದು ಚೇಂಜಸ್ ಅನ್ನೋದು, ಪ್ರೋಗ್ರೆಸ್ ಅನ್ನೋದು ತುಂಬ ಸ್ಲೋ ಆಗುತ್ತೆ. ಭಯಪಟ್ಟಾಗ ನಾವು ಯಾವ ಭಯಪಡ್ತೀವೋ ಆವಾಗ ಬ್ಲಡ್ ವೆಸಲ್ಸ್ ಎಲ್ಲ ಒಂದು ಕನ್ಸ್ಟ್ರಕ್ಷನ್ ಆಗುತ್ತೆ, ಈ ಥರ ಕ್ಲಬ್ ಆಗುತ್ತೆ. ಸೊ ಆವಾಗ ಬ್ಲಡ್ ಫ್ಲೋ ಚೆನ್ನಾಗಾಗೋದಿಲ್ಲ. ಅದು ಒಂದು ರೀಸನ್. ಅದಕ್ಕೋಸ್ಕರ ಯಾವಾಗಲೂ ಸ್ಟ್ರೆಸ್ ತೊಗೊಬಾರ್ದು. ಎಷ್ಟು ಏನಾಗುತ್ತೆ ನಿಮ್ಮ ಕೈಯಲ್ಲಿ ಅದು ಸ್ಟಾರ್ಟ್ ಮಾಡಬೇಕಷ್ಟೆ. ಸೊ 4 ಸ್ಟೇಜಸ್ ಹೇಳ್ದಂಗೆ ನಾನು ಸೈಲೆನ್ಸ್ ಆಗಿರ್ಬೋದು, ಸೈಲೆನ್ಸ್ ಸ್ಟೇಜ್ ಆಗಿರ್ಬೋದು, ಮಿಡ್ ಸ್ಟೇಜ್, ಮಾಡ್ರೇಟ್ ಸ್ಟೇಜ್ ಮತ್ತು ಸಿವಿಯರ್ ಸ್ಟೇಜು. ಇದರಲ್ಲಿ ಏನು ಸೈಲೆನ್ಸಲ್ಲಿ ಅಂದರೆ ಏನಂದರೆ ತುಂಬ ಟಯರ್ಡ್ನೆಸ್ ಇರುತ್ತೆ, ಯಾವುದೇ ರೀತಿಯ ಒಂದು ಸಿಂಪ್ಟಮ್ಸ್ ಅನ್ನೋದು ನಿಮಗೆ ಕಾಣಿಸೋದಿಲ್ಲ. ಪ್ಲಸ್ ರಿಕವರಿ ಅನ್ನೋದು ತುಂಬ ಸ್ಲೋ ಆಗುತ್ತೆ. ಎನರ್ಜಿ ಎಷ್ಟೇ ನೀವು ನಿದ್ದೆ ಮಾಡಿ ಎದ್ದಿರ್ತೀರ ಆದರೂ ಟಯರ್ಡ್ನೆಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಅದು ಒಂದು ವೈಟಮಿನ್ ಬಿ 12 ನೀವು ಅದು ಇದೆ ಅಂತಲೂ ನಿಮ್ಗೆ ಗೊತ್ತಾಗಲ್ಲ. ರಿಪೋರ್ಟ್ಸ್ ನಾರ್ಮಲಾಗಿ ಬಂದಿರುತ್ತೆ. ಸೊ ಅದು ಗ್ರ್ಯಾಜುವಲ್ ಆಗಿ 4-5 ಇಯರ್ಸ್ ಆದಮೇಲೆ ಅದು ನಿಮಗೆ ಎಷ್ಟೇ ಡೆಫಿಷಿಯನ್ಸಿ ಇದ್ರೂ ತೋರಿಸ್ಕೊಳ್ಳೋದು. ಪ್ಲಸ್ಸು ಮಿಡ್ ಸ್ಟೇಜ್ ಆಗಿರ್ಬೋದು, ಮಿಡ್ ಸ್ಟೇಜಲ್ಲಿ ಹೇರ್ ಫಾಲ್ ಆಗಿರ್ಬೋದು, ತುಂಬ ಇರಿಟೇಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ, ನಿದ್ದೆ ಜಾಸ್ತಿ ಬರೋದಿಲ್ಲ, ಮತ್ತು ಊಟ ಹಸಿವು ಅನ್ನೋದು ತುಂಬ ಕಮ್ಮಿ ಆಗಿರುತ್ತೆ, ಹಾಗೂ ಎನರ್ಜಿ ಲೆವೆಲ್ಸು ಸ್ಲೋ ಆಗಿರುತ್ತೆ. ಸೊ ಬೇಸಿಕ್ಲಿ ಇನ್ಫರ್ಟಿಲಿಟಿಗೆ ಮೇನ್ ರೀಸನ್ ಅದಕ್ಕೆ ಮೊದಲು ಇರೆಕ್ಟಲ್ ಡಿಸ್ಫಂಕ್ಷನು ಆಗಿರ್ಬೋದು, ಇನ್ನು ಮೆನ್ನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಇದು ಯಾವಾಗ ಸಿವಿಯರ್ ಆಗುತ್ತೆ ಅಂತ ಹೇಳಿದ್ರೆ ಇನ್ಫರ್ಟಿಲಿಟಿ ಯಾವಾಗ ನೀವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಒಂದು ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದು ನೀವು ಕಾಣೋದಿಲ್ಲ. ಯಾಕೆಂದರೆ ಇದು ಆಲ್ರೆಡಿ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, ಈ ಸ್ಟೇಜಿಂದ ಸ್ಟಾರ್ಟ್ ಆಗಿರುತ್ತೆ. ಆದರೆ ಡೆವಲಪ್ ಆಗೋದು ನಿಮಗೆ ಸಿಂಪ್ಟಮ್ಸ್ ಎಲ್ಲ ತೋರಿಸೋದು ಒಂದು ಆ ಸ್ಟೇಜು ಸಿವಿಯರ್ ಸ್ಟೇಜಿಗೆ ಬಂದಾಗನೇ. ಸೊ ನೆಕ್ಸ್ಟ್ ಬಂದು ಮಾಡ್ರೇಟಲ್ಲಿ ಏನಂತ ಹೇಳಿದ್ರೆ ನರಗಳ ಪ್ರಾಬ್ಲಮ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ, ಮತ್ತು ವಾಕಿಂಗ್ ಸ್ಟೈಲು ಚೇಂಜ್ ಆಗಿರುತ್ತೆ, ಮತ್ತು ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಅನ್ನೋದು ತುಂಬ ಕಮ್ಮಿ ಆಗಿರುತ್ತೆ. ಆಮೇಲೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿರ್ತೀರ, ಅದರಲ್ಲಿ RBC ರೆಡ್ ಬ್ಲಡ್ ಸೆಲ್ಸು ಅದು ಲೆವೆಲ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಮತ್ತು ಆ್ಯಂಗ್ಸೈಟಿ, ಇರಿಟೇಬಿಲಿಟಿ, ಮತ್ತು ಇದು ಎಲ್ಲ ಪ್ರತಿಯೊಂದು ಈ ಪ್ರಾಬ್ಲಮ್ಸು ಇದರಲ್ಲಿ ಮಾಡ್ರೇಟ್ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಿವಿಯರ್ ಬಂದಾಗ ಯಾವಾಗ ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಜಾಸ್ತಿ ಆಗಿದೆ, ಬ್ಲಡ್ ಟೆಸ್ಟ್ ರಿಪೋರ್ಟ್ಸಲ್ಲೂ ಇದು ಅಬ್ನಾರ್ಮಲ್ ಅಂತ ಕಾಣಿಸುತ್ತೆ ಅಂತ ಹೇಳಿದ್ರೆ ಆವಾಗ ನಿಮಗೆ ಡಿಮೆನ್ಷಿಯಾ ಆಗಿರ್ಬೋದು, ಅಲ್ಝೈಮರ್ಸ್ ಆಗಿರ್ಬೋದು, ಮತ್ತು ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ, ಇನ್ಫರ್ಟಿಲಿಟಿ ಆಗಿರುತ್ತೆ, ಮತ್ತು ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸು, ಕನ್ಫ್ಯೂಷನು, ಸಡನ್ನಾಗಿ ನೀವು ಮರ್ತೋಗಿರ್ತೀರ. ಇದು ಈ 4 ಸ್ಟೇಜಸ್.